ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅದನ್ನು ನಾನೇ ಹಾಡಿರೋದು ಆ್ಯಕ್ಚುಲಿ. ಸಾಂಗ್ಸ್ ಸಾಹಿತ್ಯ ಕೂಡ ಎಲ್ಲ ಹಾಡುಗಳಿಗೆ ನಾನೇ ಬರ್ತಿರೋದು. ನಾನು ಬೇಸಿಕಲಿ ಸ್ಟಾರ್ಟ್ ಮಾಡಿದ್ದು ಸಿಂಗರ್ ಥರ, ಇಂಡಸ್ಟ್ರಿಗೆ ಬಂದಿದ್ದು ಸಿಂಗರ್ ಥರ. ನೀವು ಬಾರಿಸು ಕನ್ನಡ ಡಿಮ್ ಡಿಮವ ಹಾಡೇನಾದರೂ ನೋಡಿದರೆ ಅದರಲ್ಲಿ ಒನ್ ಆಫ್ ದಿ ಸಿಂಗರ್ಸ್ ಆಗಿ ನಾನು ಕೂಡ ಇದ್ದೀನಿ. ಸೊ ಸಿಂಗರ್ ಆಗಿ ಸ್ಟಾರ್ಟ್ ಮಾಡಿದ್ದು, ಅದಾದಮೇಲೆ ಆ್ಯಕ್ಟರ್ ಡೈರೆಕ್ಟರ್ ಆಗಿದ್ದು ಸರ್. ಕರೆಕ್ಟ್, ಪೂರ್ಣ ಅವ್ರ ಜೊತೆ ಮಾಡಿದ್ದು. ಮೈಸೂರು ಗ್ರೂಪ್, ಹೌದು ಸರ್. ಅನನ್ಯ, ಉದಿತ್ ಅವರೆಲ್ಲ ಇದ್ದಾರೆ, ಹೌದು. ಅದೇ ಗ್ರೂಪಲ್ಲಿ ತಂಡದಲ್ಲಿ ಕೂಡ ನಾನು ಇದ್ದಿದ್ದು ಸರ್. 3 ಹಾಡಿದೆ, 3ಕ್ಕೂ ನಾನೇ ಸಾಹಿತ್ಯ ಬರ್ತಿರೋದು ಸರ್. ಯಾಕೆ ಅಂತ ಹೇಳಿದ್ರೆ ನನ್ನ ತಲೆಯಲ್ಲಿ ಇತ್ತು ಈ ಥರನೇ ಈ ಅಂಶಗಳೇ ಬರಬೇಕು ಅಂತ. ಆ ಅಂಶಗಳನ್ನ ಬರೆದಾಗ ಅದು ಚೆನ್ನಾಗಿ ಸೂಟ್ ಆಯಿತು ಆ್ಯಕ್ಚುಲಿ. ನೀವು ಅದನ್ನು ಲಿರಿಕ್ಸ್ ಯಾರಾದರೂ ಗಮನಿಸಿದ್ರೆ, ಅಮ್ಮ ಹಾಡು ಏನು ಬಂತು ಫಸ್ಟ್ ಸಾಂಗು ಮತ್ತು ಲಾಸ್ಟ್ ಸಾಂಗ್ ಯಾವ್ದು ಬಂತು, ಅದ್ರ ಲಿರಿಕ್ಸ್ ಮೇಲೆ ಇನ್ನೊಂದ್ಸಲ ಯಾವಾಗಲಾದರೂ ಕೇಳಿದ್ರೆ ಗಮನ ಕೊಡಿ. ತುಂಬ ಯೋಚನೆ ಮಾಡಿ ಬರ್ತಿರೋಂಥ ಸಾಹಿತ್ಯ. ಇಲ್ಲ ಸರ್, ಇದರಲ್ಲೇನೋ ಆ್ಯಕ್ಟ್ ಮಾಡಿ ಇಲ್ಲ ಸರ್, ಬೇರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಲ್ಲ. ಸೊ ಇಲ್ಲ ಇದರಲ್ಲಿ ಕಥೆ, ಡೈರೆಕ್ಟರ್, ಸಾಹಿತ್ಯ. ಇಲ್ಲ ಸರ್, ಆ್ಯಕ್ಟಿಂಗಿಂದ ದೂರ ಏನು ಬರ್ತಿಲ್ಲ. ಇನ್ನೊಂದು ಸಿನಿಮಾ ಆಲ್ರೆಡಿ ಪ್ರೊಡಕ್ಷನಲ್ಲಿದೆ, ಒಂದು 80% ಆಗಿದೆ. ಹಾಂ, ಸೊ ಇಲ್ಲ ಅಂದರೆ ಅವ್ರದ್ದು ನಮ್ಮದು 4ನೇ ಆಯಾಮ ಸಿನಿಮಾ ಏನು ರಿಲೀಸ್ ಆಯಿತು ಏಪ್ರಿಲ್ 2024 ಆ ಸಿನಿಮಾನ ನೋಡಿ ತುಂಬ ಇಷ್ಟಪಟ್ಟು ಇವರು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗಿತ್ತು. ಬೇರೆ ಏನೋ ಕಾರಣದಿಂದ ಬೇರೆಯವ್ರಿಗೆ ಶಿಫ್ಟ್ ಆಯಿತು ಅಷ್ಟೇ. ಸೊ ಅವಾಗಲಿಂದ ನಾನು ಡೈರೆಕ್ಷನ್ ನೋಡಿದ್ರು ಅವರು. ಆಮೇಲಿಂದ ನಾನು ಹೇಳಿದ್ನಲ್ಲ, ಈಗ ಎಷ್ಟೊಂದು ಸಲ ನೀವು ನೋಡ್ತಿರ್ಬೇಕಾದ್ರೆ ಇನ್ನೊಂದು ಚೇರ್ ಬೇಕು, ಒಂದು ಚೇರ್ ಬರೆದಾಗ ನನ್ನ ಫ್ರೆಂಡ್, ನನ್ನ ಹಳೇ ಸಿನಿಮಾ 4ನೇ ಆಯಾಮ ಸಿನಿಮಾ ಅದು ಪ್ರೊಡ್ಯೂಸರ್ ಅರುಣಾ ಎಂ ಅಂತ. ಇದನ್ನು ಫಸ್ಟ್ ಹೇಳಿದಾಗ ಶೂಟಿಂಗ್ ಟೇಕ್ ಆಫ್ ಆಗೋದಕ್ಕೆ ಮತ್ತು ಸಿನಿಮಾ ಸ್ಟಾರ್ಟ್ ಮಾಡೋದಕ್ಕೆ ಅವ್ರು ಫಂಡ್ ಮಾಡಿ ಅವ್ರು ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಗೌಡ್ರು ಟೇಕ್ ಆಫ್ ಮಾಡಿದ್ರು, ಇದನ್ನು ಕಂಪ್ಲೀಟ್ ಸಿನಿಮಾ ಮಾಡೋಣ, ಚೆನ್ನಾಗಿ ಮಾಡೋಣ ಅಂತ. ಸೊ ತುಂಬ ಥ್ಯಾಂಕ್ಸ್ ಸರ್, ಅದನ್ನು ಈ ಸ್ಟೇಜಲ್ಲಿ ಇವತ್ತು ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಮೈಕ್ನ ಪಾಸ್ ಮಾಡ್ತೀನಿ. ಥ್ಯಾಂಕ್ ಯು. ಇವಾಗ ಎಂಟರ್ ಆಗಿರುವಂಥ ಆನಂದ್ ನಗರ್ಕರ್ ಅವರು ಇದರಲ್ಲಿ ಒಂದು ಏನಂತಾರೆ ಎಜುಕೇಷನ್ ಮಿನಿಸ್ಟರ್ ರೋಲ್ನ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್, ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಆ್ಯಂಡ್ ತುಂಬ ಪ್ರೀತಿಯಿಂದ ಬಂದು ಮಾಡಿಕೊಟ್ರು. ತುಂಬ ಥ್ಯಾಂಕ್ಸ್ ಸರ್. ಹಲೋ, ತುಂಬ ವರ್ಷದಿಂದ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು ಸರ್. ಆದರೆ ನಮ್ಮ ವೆಂಕಟ್ ಗೌಡ್ರು ಸ್ನೇಹಿತರು ಒಂದು ಸಿನಿಮಾ ನಡೀತಾ ಇದೆ, ಟೇಕ್ ಔಟ್ ಅವ್ನು ಮಾಡ್ತೀರಾ ಅಂತ ಅಂದರು. ಕತೆ ಎಲ್ಲ ಹೇಳಿದ್ರು, ಚೆನ್ನಾಗಿತ್ತು. ಅದಕ್ಕೆ ನಾವು ಎಕ್ಸಿಬಿಟ್ರ್ ಡಿಸ್ಟ್ರಿಬ್ಯೂಟರ್ 2 ಆಗಿರೋದ್ರಿಂದ ಕತೆ ಚೆನ್ನಾಗಿ, ಮಕ್ಕಳು ಸಿನಿಮಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ತು. ಅದನ್ನ ಟೇಕ್ ಓವರ್ ತೊಗೊಂಡು ಸಿನಿಮಾ ಮಾಡಿ ಮುಗಿಸ್ತೀನಿ. ಇಲ್ಲ, ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಅವ್ರದ್ದು ಪ್ರತಿಭೆನ ತೋರಿಸಿದ್ದಾರೆ. ಅದರಲ್ಲಿ ಈ ವಯಸ್ಸಿನಲ್ಲಿ ಚಿಕ್ಕ ಮಕ್ಕಳು ನಾವು ಆವಾಗ ಈ ಆ್ಯಕ್ಟಿಂಗ್ ಎಲ್ಲ ನಮಗೆಲ್ಲ ಏನು ಗೊತ್ತಿರಲಿಲ್ಲ. ಇವಾಗ ಈ ಮಕ್ಕಳು ಇಷ್ಟೊಂದು ಸ್ಫೂರ್ತಿಯಾಗಿ ಮಾಡೋದ್ರಿಂದ ಅವ್ರಿಗೆಲ್ಲ ಪ್ರೋತ್ಸಾಹ ಮಾಡಬೇಕು ಅನ್ನೋದು ಒಂದು ಅನಿಸ್ತು. ಅದರಿಂದ ಮಕ್ಕಳು ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ಇನ್ನು ಹುಡುಗರೆಲ್ಲ ಜನ ಬೆಳೆಯೋ ಹುಡುಗರು, ಇನ್ನು ಮುಂದಕ್ಕೆ ಇವರೆಲ್ಲ ಒಳ್ಳೆ ನಟರಾಗ್ಬೋದು, ಮುಂದಕ್ಕೆ ಬೆಳೀತಾರೆ. ಇಂಥ ಪ್ರೋತ್ಸಾಹ ಮಾಡೋಣ ಅಂದ್ಬಿಟ್ಟು ಅಂತ ನಮಗೆ ಇಲ್ಲ, ಒಳ್ಳೆ ಸಿನಿಮಾ ಬಂದರೆ ಮಾಡೋಣ. ನಮ್ಮ ಬಡ್ಜೆಟ್ಗೆ ಇವತ್ತಿನ ನೋಡ್ತಾ ಇರ್ಬೋದು ನೀವು ಸಿನಿಮಾಗಳು ಇಂಡಸ್ಟ್ರಿ ಹೆಂಗಿದೆ ಅಂತ. ಎಕ್ಸಿಬಿಷನ್ ಲೈನಲ್ಲೂ ನಿಮಗೆ ಗೊತ್ತಿದೆ ಎಷ್ಟು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ. ಆದರೂ ಸಿನಿಮಾಗಳು ನಿಲ್ತಾ ಇರೋ ಕೆಲವೇ ಬೆರಳಿಕೆಯಷ್ಟು. ಸಿನಿಮಾ ಚೆನ್ನಾಗಿದ್ರೂ ಓಡ್ತಾ ಇಲ್ಲ ಕೆಲವು ಸರ್. ಅದೇ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ. ಅದೇ ಒಳ್ಳೆ ಸಿನಿಮಾ ಇದ್ದರೆ ಥಿಯೇಟ್ರಿಗೆ ಬಂದೇ ಬರ್ತಾರೆ ಜನ. ನಾವೊಂದು 50ಇಂದ 75 ಥಿಯೇಟ್ರು ಕನ್ಫರ್ಮ್ ಮಾಡಿದ್ವಿ. ಹಾಂ, ಮೇನ್ ಥಿಯೇಟ್ರ್ ಮಾಲ್ಸ್ ಎಲ್ಲ ಇದೆ, ಮಾಲ್ಗಳೆಲ್ಲ ಕೊಟ್ಟಿದ್ದಾರೆ, ಶೋ ಕೊಟ್ಟಿದ್ದಾರೆ. ಮೇನ್ ಥಿಯೇಟ್ರ್ ನಮ್ಮದು. ಚಿಲ್ಡ್ರನ್ ಸಿನಿಮಾ ಅಂತ ಅದು ಮುಂದೆ ಮಾಡೋ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಈಗ ಅಲ್ಲಂದರೆ ಈಗೆಲ್ಲ ರಿಲೀಸ್ ಮಾಡಾದ್ಮೇಲೆ ಇನ್ನೊಂದ್ಸರಿ ಇನ್ನೂ ದೊಡ್ಡದಾಗಿ ಇದು ಮಾಡ್ತೀವಿ. ತೋರಿಸ್ತೀವಿ ಎಲ್ಲರಿಗೂ ತೋರಿಸ್ತೀವಿ ಸರ್. ಇದು ಅವರೆಲ್ಲ ನೋಡೋಂಥ ಸಿನಿಮಾನೇ, ಅವ್ರಿಗೆ ತೋರಿಸೋದ್ರೆ ಒಂದು ಒಳ್ಳೆಯದೈತೆ. ತೋರಿಸ್ತೀವಿ.
ಇಲ್ಲ, ಆ ಥರ ಇಲ್ಲ. ಈಗ ಡಿಸ್ಟ್ರಿಬ್ಯೂಟರ್ ಎಲೆಕ್ಷನ್ ಸಾಕಷ್ಟೇ ನಮಗೆ, ಆ ಥರ ಏನಿಲ್ಲ, ಆ ಥರ ಆಸ್ಪಿರೆನ್ಸ್ ಏನಿಲ್ಲ ನನಗೆ. ನಾವು 40 ವರ್ಷದ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಅದೇ ಇಷ್ಟು ದಿನ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಕನಸಲ್ಲಿ ಎಲ್ಲೋ ಒಂದಿತ್ತು. ನಮ್ಮ ಸ್ನೇಹಿತಿತ್ತು ಗೌತಮ್ ಅಂತ ಒಳ್ಳೆ ಸಿನಿಮಾ ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ತುಂಬ ಥ್ಯಾಂಕ್ಸ್. ನಮ್ಮ ಸ್ನೇಹಿತರು ವೆಂಕಟ್ ಅವರು ನಮಗೆ ತುಂಬ ಆತ್ಮೀಯರು, ಅವರೆಲ್ಲ ನಮಗೆ ಸಪೋರ್ಟ್ ಮಾಡಿ ಎಲ್ಲ ಇದು ಮಾಡಿದ್ದಾರೆ ಸರ್. ನನ್ನ ಹೆಸರು ಯಶಸ್. ನಾನು 4th ಓದ್ತಾ ಇದ್ದೀನಿ. ಸ್ಕೂಲು PMC ಕೇಂದ್ರೀಯ ವಿದ್ಯಾಲಯ ಮೈಸೂರು. ನನ್ನ ಫಿಲಮು ಎಂಜಾಯ್ ಮಾಡಿದೆ. ಗೌತಮ್ ಸರ್ ಏನೇನು ಕೊಟ್ಟು ಅದನ್ನು ಮಾಡಿದೆ, ಹ್ಯಾಪಿಯಾಗಿದ್ದೆ. ಗೊತ್ತಿಲ್ಲ. ಹೌದು. ಹಾಂ. ಹಾಯ್, ನನ್ನ ಹೆಸರು ವಿಯಾ. ನಾನು 5th ಸ್ಟ್ಯಾಂಡರ್ಡ್ ಓದ್ತಿದ್ದೀನಿ. ಇಲ್ಲೇ ಹಿಂದೆಗಡೆ KV ಮಲ್ಲೇಶ್ವರಂ ಇದೆಯಲ್ಲ, ಅಲ್ಲೇ ಓದ್ತಿರೋದು. ನೋಡಿ, ಆಕ್ಚುಲಿ ಇವ್ನಿಗೆ ಏನು ಗೊತ್ತು, ಕ್ವಶನ್ಸ್ ಬೇಕಾದರೂ ಕೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಫಿಲ್ಮಲ್ಲಿ ಇರೋ ಥರನೇ ಅನಿಲ್ ಕ್ಯಾರೆಕ್ಟರ್ ತುಂಬ ತರಲೆ ಆ್ಯಂಡ್ ಟಾಕಿಟಿವ್. ಎಷ್ಟು ಬೇಕಾದರೂ ಏನು ಬೇಕಾದರೂ ಮಾತಾಡ್ಬೋದು. ಈ ಮೂವಿಲಿ ಆ್ಯಕ್ಟಿಂಗ್ ಮಾಡ್ಬೇಕಾರೆಲ್ಲ ಬೇರೆ ಮೂವಿಗಳಿಗೆ ಹೋದಾಗ ಅಂದರೆ ಚೂರು ಸೀರಿಯಸ್ಸು ಆ ಥರ ಎಲ್ಲ ಇತ್ತು. ಈ ಮೂವಿ ಶೂಟಲ್ಲೆಲ್ಲ ಜೋಕ್ಸು, ಪ್ಲಸ್ ನಾವೆಲ್ಲ ಫ್ಯಾಮಿಲಿ ಥರ ಇದ್ವಿ, ಎಲ್ಲರೂ ಜೋಕ್ಸ್ ಮಾಡಿಕೊಂಡು. ಪ್ಲಸ್ ಗೌತಮ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ ಈ ಮೂವಿಗೆ ನಂಗೊಂದು ಪಾರ್ಟ್ ಕೊಟ್ಟಿದ್ದಕ್ಕೆ. ಪ್ಲಸ್ ನಂದು ರಿಲೀಸ್ ಆಗ್ತಿರೋದು ಮೇನ್ ಕ್ಯಾರೆಕ್ಟರ್ದು ಇದು ಫಸ್ಟ್ ಮೂವಿ. 6th ಹೇಗಿರುತ್ತೆ ಜನರ ಬೇಸು ಸ್ವಲ್ಪ ಇನ್ನೂ ಕ್ಯೂರಿಯಾಸಿಟಿ ಇದೆ, ನೋಡೋಣ ಏನಾಗುತ್ತೆ ಅಂತ. ಸರ್ ಹಾಂ ಸರ್ ಇದುವರೆಗೂ 6 ಏನೋ ಮಾಡಿದ್ದೀನಿ ಸರ್. ಹಾಂ ಸರ್. ಸರಿ, ಶಾವಿಗೆ ತಿಂದೆ ಸರ್ ಈಗ ಜಸ್ಟ್. ಸರ್ ಈ ಮೂವಿಲಿ ನನ್ನ ನೇಮು ಅನಿಲ್ ಅಂತ, ಅಂದರೆ ಮೀನಿಂಗು ಗಾಳಿಯಷ್ಟು ಶುದ್ಧ ತರಲೆ. ಓಕೆ ಸರ್, ಥ್ಯಾಂಕ್ ಯು. ಕ್ಲಿಯರ್ ಇಲ್ಲ, ನನಗೆ ಫೀವರ್ ಇದೆ, ಸೊ ಸಾರಿ. ಬಟ್ ನನಗೆ ಎಷ್ಟಾಗುತ್ತೆ ಅಷ್ಟು ಚೆನ್ನಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಈ ಮೂವಿಗೆ ಬಂದಾಗ ಆಡಿಷನ್ ಕೊಟ್ಟಾಗ ಅಷ್ಟು ಹೋಪ್ಸ್ ಇರಲಿಲ್ಲ, ಬಟ್ ಸಡನ್ನಾಗಿ ಸೆಲೆಕ್ಟ್ ಆಗಿ ತುಂಬ ಖುಷಿ ಆಯಿತು. ಈ ಮೂವಿ ನನಗೆ ಮತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬ್ಕೊತೀನಿ. ನಾನು ಈ ಮೂವಿಯಲ್ಲಿ ಜ್ಯೋತಿ ಅನ್ನೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ. ಜ್ಯೋತಿ ಅನ್ನೋದು ಇಟ್ಸ್ ಲೈಕ್ ಅದು ಒಂದು ದೀಪ ಥರ, ಯಾವತ್ತಿದ್ರೂ ಉರಿತಾ ಇರುತ್ತೆ, ಯಾವತ್ತಿದ್ರೂ ಸ್ಟ್ರಾಂಗ್ ಇರುತ್ತೆ. ಸೊ ಎಷ್ಟಾಗಿತ್ತು ಅಷ್ಟು ಆ ಮೂವಿಯಲ್ಲಿ ನಾನು ಸ್ಟ್ರಾಂಗ್ ಆಗಿರೋಕ್ಕೆ ಟ್ರೈ ಮಾಡಿದ್ದೆ. ಮತ್ತು ಎಲ್ಲ ನನ್ನ ಟೀಮ್ ಮೆಂಬರ್ಸು ನನಗೆ ಕೋಆಪ್ರೇಟ್ ಮಾಡಿದ್ದಾರೆ, ಮತ್ತು ಗೌತಮ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮೂವಿಯಲ್ಲಿ. ಈ ಮೂವಿದು ಸ್ಕ್ರಿಪ್ಟ್ ಮತ್ತು ಮಾರಲ್ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಐ ಹೋಪ್ ಎವ್ರಿ ಒನ್ ವಿಲ್ ಲೈಕ್ ದಿಸ್ ಮೂವಿ ಆ್ಯಂಡ್ ಸಿ ವಿತ್ ಆಲ್ ದೇರ್ ಹಾರ್ಟ್ಸ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ, ನಾನು ಆದ್ಯ. ಸೊ ನಾನು ಈ ಸಿನಿಮಾದಲ್ಲಿ ಜೀವಿತ ಅನ್ನೋ ಪಾತ್ರವನ್ನು ಮಾಡಿದ್ದೀನಿ. ಆ್ಯಂಡ್ ಸೊ ಈ ಮೂವಿಯ ಡೈರೆಕ್ಟರ್ ಆದ ಗೌತಮ್ ಸರ್ ತುಂಬಾ ಫ್ರೆಂಡ್ಲಿ ಆಗಿದ್ದರು. ಆ್ಯಂಡ್ ಎಲ್ಲರೂ ನನ್ನ ಹತ್ರ ತುಂಬಾ ಎಂಜಾಯಿಂಗ್ ಆಗಿದ್ದರು. ಮತ್ತು ಇವ್ರು ಮಾತಾಡ್ತಿರೋದು ನೋಡಿದ್ರೆ ಮೋಸ್ಟ್ಲಿ ತುಂಬ ಟೆನ್ಷನ್. ಆ್ಯಕ್ಚುಲಿ ಶೂಟ್ ಮಾಡಬೇಕಾದ್ರೆ ಇನ್ನೂ ಪುಟ್ಟ ಹುಡುಗಿ ಇನ್ನೂ ಕ್ಯೂಟಾಗಿ ಮಾತಾಡ್ತಾ ಇದ್ದು. ಆಡಿಷನಲ್ಲಿ ನಾನು ಆ್ಯಕ್ಚುಲಿ ಇವ್ರದ್ದು ಆಡಿಷನ್ ನೋಡಿದೆ. ಐ ಥಿಂಕ್ ಒಂದು ಈ ಪಾಯಿಂಟ್ ನಾನು ಹೇಳಿಲ್ಲ, ಇವಳು ತಾನೇ ಹೇಳೋ ತನಕ ಒಂದು 90ರಿಂದ 100 ಮಕ್ಕಳನ್ನ ಆಡಿಷನ್ ಮಾಡಿ ಅವರಲ್ಲಿ ಒನ್ ಆಫ್ ದಿ ಬೆಸ್ಟ್ನ ಸೆಲೆಕ್ಟ್ ಮಾಡಿರೋದು. ನೀವು ಅನ್ಕೊಂಡಿರ್ಬೋದು ಈ ಪಾಪನ ಇವಾಗ ಹೇಗೆ ಆಡಿಷನ್ ಮಾಡಿ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಅಂತ. ಬಟ್ ಐ ಹ್ಯಾವ್ ಟು ಗಿವ್ ದಿಸ್ ಗ್ಲಿಮ್ಸ್ ನಿಮ್ಗೆ. ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವ್ ಎಲ್ಲಾದರೂ ಸಿನಿಮಾದಿರೋ ಒಂದು ಡೈಲಾಗ್ನ ಅವ್ರ ಟ್ಯಾಲೆಂಟ್ನ ತೋರಿಸ್ಬೇಕಾದ್ರೆ ಇರೋವಂಥ ಒಂದು ಡೈಲಾಗ್ನ ನೆನಪಿದೆಯಾ ಪುಟ್ಟ ನಿಮಗೆ? ಡೈಲಾಗ್, ಆ ಲಾಂಗ್ ಡೈಲಾಗ್ ನೆನಪಿದೆಯಾ? ಇನ್ನು ಮರ್ತೋಗಿದೆಯಾ? ಸ್ವಲ್ಪ ಮರ್ತೋಗಿದೆಯಾ?
ಬರುತ್ತಾ? ಸೊ ನಿಜವಾಗ್ಲೂ ಫೋಕಸ್ ಮಾಡಿ, ಎಷ್ಟು ಕ್ಲಾರಿಟಿಲಿ ಆ ಡೈಲಾಗ್ ಹೇಳ್ತಾಳೆ. ಏಯ್, ನಿಂದೇನೆ ದೊಡ್ಡಸ್ಕೆ? ನಿನ್ ತಲೆ ಮೇಲೆ ಏನ್ ಕೊಂಬು ಬೆಳೆದಿದ್ಯಾ? ನಿನ್ ಗಂಡ ನಿನ್ಗೆ ಹೆಚ್ಚಾದ್ರೆ ನನ್ ಗಂಡ ನನ್ಗೆ ಹೆಚ್ಚು. ನಿನ್ ಗಂಡ ಪೊಲೀಸ್ ಆದ್ರೆ ನನ್ ಗಂಡನೂ ಪೊಲೀಸೇ. ನಿನ್ ಗಂಡ ಹಾಕೋದು ಕಾಕಿ ಬಟ್ಟೆ ಆದ್ರೆ ನನ್ ಗಂಡ ಹಾಕೋದು ಕಾಕಿ ಬಟ್ಟೆನೆ. ನಿನಗ್ ಬೇಕಾದ್ರೆ 10 ಸಲ ತಿನ್ನು, 20 ಸೀರೆ ಉಟ್ಕೋ. ತಿಂದಿದ್ದು ಜೀರ್ಣ ಆಗದಿದ್ರೆ ಬೀದಿಲಿ ಮೆರವಣಿಗೆ ಹೋಗು. ಅಷ್ಟೇ ಹೊರ್ತು ನಿನ್ ಕೋಬ್ ನನ್ನ ಹತ್ರ ಇಟ್ಕೋಬೇಡ. ಥ್ಯಾಂಕ್ ಯು. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಥಮ್ ಅಂತ. ನಾನು ಈ ಪಂಚರತ್ನಗಳು ಮೂವಿಲಿ ಭುವನ್ ಅನ್ನೋ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದರಲ್ಲಿ ನನ್ನೊಂಥರ ಮಿನಿ ಬ್ರಾಹ್ಮಣ ಇದ್ದಾಗೆ ಎಲ್ಲರಿಗೂ ಭಗವದ್ಗೀತೆಯಿಂದ ಒಂದೊಂದು ಪಾರ್ಟ್ ಎತ್ತು ಉಪದೇಶ ಮಾಡ್ತಾ ಇರ್ತೀನಿ. ಸೊ ಈ ಥರ ರೋಲ್ ನನಗೆ ಗೌತಮ್ ಸರ್ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಹೇಳಿದಾಗೆ ಎಷ್ಟೊಂದು ಥಿಯೇಟ್ರಲ್ಲಿ ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ನಮ್ಮ ಮೂವಿ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ದಟ್ಸ್ ಆಲ್. ಆ್ಯಕ್ಚುಲಿ ನಾನು ಮತ್ತು ಗೌತಮ್ ಪರಿಚಯ ಆಗಿದ್ದು ಸುಮಾರು 2016 ಐ ಥಿಂಕ್ 2016-17 ಸಿಂಧೂರ ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು. ಅದರಲ್ಲಿ ನನ್ನ ಮಗನ ಪಾತ್ರ. ಅದರಲ್ಲಿ ನಮ್ಮ ಕೆಮಿಸ್ಟ್ರಿ ಎಷ್ಟು ಚೆನ್ನಾಗಿ ಡೆವಲಪ್ ಆಯಿತು ಅಂತಂದರೆ, ಸೀರಿಯಲಲ್ಲಿ ನೋಡೋದವರು ಅಷ್ಟೇ ಅಥವಾ ಶೂಟಿಂಗ್ ನೋಡಿದವರು ಅಷ್ಟೇ ನಾವು ನಿಜವಾಗ್ಲೂ ಮಗ ಅಪ್ಪ ಅಂತ ಭಾವಿಸ್ತಾ ಇದ್ರು. ಅಷ್ಟು ಚೆನ್ನಾಗಿ ನಮ್ಮಿಬ್ಬರದು ಹೊಂದಾಣಿಕೆ ಇತ್ತು. ಆ್ಯಂಡ್ ಐ ಮಸ್ಟ್ ಅಡ್ಮಿಟ್ ಹಿ ಈಸ್ ಅ ಗ್ರೇಟ್ ಆರ್ಟಿಸ್ಟ್. ಆ್ಯಂಡ್ ಲೇಟರ್ ಆನ್ ಅವನು ಈ ಪಿಕ್ಚರಿಗೆ ಕೈ ಹಾಕಿ ಮಾಡಿದಾಗ ನಾನು ಅಂದ್ಕೊಂಡೆ ಇದು ಒಳ್ಳೆ ಲೈನೇ ತೊಗೊಂಡಿದ್ದಾರೆ ಇವನು ಗೌತಮ್ ಅಂತ. ಆ್ಯಂಡ್ ನನ್ನ ಎಣಿಕೆ ತಪ್ಪಿಲ್ಲ. ಯು ಹ್ಯಾವ್ ಟೇಕನ್ ಅ ನ್ಯೂ ಫೀಲ್ಡ್ ಆ್ಯಂಡ್ ವಿತ್ ನಿಮ್ಮ ಟ್ಯಾಲೆಂಟು, ನಿಮ್ಮ ಇಮ್ಯಾಜಿನೇಷನ್ಗೆ ಅದು ಡೆಫಿನೆಟ್ಲಿ ಯು ವಿಲ್ ಬಿ ವೆರಿ ಸಕ್ಸಸ್ಫುಲ್ ನನಗನ್ಸುತ್ತೆ. ಸೊ ಆವಾಗ ನನ್ನ ಕರೆದುಬಿಟ್ಟು ಒಂದು ಎಜುಕೇಷನ್ ಮಿನಿಸ್ಟರ್ ಈ ಚಿಕ್ಕ ಮಕ್ಕಳು ಈ ಥರ ಎಲ್ಲ ಸಾಧಿಸಿದ್ದಾರೆ, ಅವ್ರಿಗೆಲ್ಲ ನೀವು ಆನರ್ ಮಾಡೋ ಸೀನ್ ಇರುತ್ತೆ ಬನ್ನಿ ಅಂದಾಗ ನಾನು ಖುಷಿಯಾಗಿ ಒಪ್ಕೊಂಡು ಹೋಗಿ ಅರ್ಧ ದಿನ ಶೂಟಿಂಗ್ ಆಯಿತು ಮಹಾಲಕ್ಷ್ಮಿ ಲೇಔಟ್ ಏರಿಯಾದಲ್ಲಿ. ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ದಿ ಕಂಪನಿ ಆಫ್ ದ ಚಿಲ್ಡ್ರನ್, ಬ್ಯೂಟಿಫುಲ್ ಚಿಲ್ಡ್ರನ್. ಸೊ ಥ್ಯಾಂಕ್ ಯು ಗೌತಮ್ ಫಾರ್ ಗಿವಿಂಗ್ ಮಿ ದಿಸ್ ಅಪಾರ್ಚುನಿಟಿ. ಆ್ಯಂಡ್ ಈ ಸಕ್ಸಸ್ಫುಲ್ ಆಗಲಿ ಈ ಪಿಕ್ಚರು, ಮತ್ತು ಇನ್ನೂ ಈ ಥರದ್ದು ಬಹಳಷ್ಟು ಮುಂದೆ ಮಕ್ಕಳಿಗೆ ಒಂದು ಬೋಧ ನೀಡುವಂಥ ನೀತಿ ನಿಯಮಗಳನ್ನು ಕಲಿಸುವಂಥ, ಪಾಠವನ್ನು ಕಲಿಸುವಂಥ ಪಿಕ್ಚರ್ಸ್ ಇನ್ನೂ ಮುಂದೆ ಬರಲಿ ಅಂತ ಹೇಳಿ ಆಶಿಸ್ತಾ ಶುಭಾಶಯಗಳನ್ನು ಹೇಳ್ತೀನಿ. ಧನ್ಯವಾದಗಳು. ಬಾಲ್ಯದಿಂದ ರಂಗಭೂಮಿ ಕಲಾವಿದೆ. ಸೊ ಒಂದಷ್ಟು ಮೂವಿಗಳಲ್ಲಿ ಸಣ್ಣ ಸಣ್ಣ ಪಾತ್ರ ಮಾಡ್ತಾ ಇದ್ದೀನಿ ಇವಾಗ. ಆ್ಯಂಡ್ ಸದ್ಯಕ್ಕೆ ಶ್ರೀ ರಾಘವೇಂದ್ರ ಮಹಾತ್ಮೆ ಸೀರಿಯಲಲ್ಲಿ ರಾಯರ ಅತ್ತಿಗೆ ರೋಲ್ ಮಾಡ್ತಾ ಇದ್ದೀನಿ. ಈ ಮೂವಿ ನನಗೆ ಗೌತಮ್ ಸರ್ ಆಫರ್ ಮಾಡಿದ್ದು. ಆ್ಯಂಡ್ ಆಲ್ ಆಫ್ ಎ ಸಡನ್ ಇದ್ದಿದ್ದು, ನಾನು ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಕನ್ಫ್ಯೂಷನಲ್ಲಿದ್ದೆ. ಬಟ್ ಇಲ್ಲ, ನೀನು ಮಾಡ್ತೀಯ ಮಾಡು ಅಂತ ಮಾಡಿಸಿದ್ರು. ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಏನಿರಲಿಲ್ಲ. ವೆರಿ ರಾ ಸಬ್ಜೆಕ್ಟ್ ಇದು. ನೀವು ನೋಡಿದ್ರೆ, ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಏನೋ ಫ್ಯಾಂಟಸಿ ಆಗಲಿ, ಏನೋ ತುಂಬ ಕಲರ್ಫುಲ್ ಆ ಥರ ಎಲ್ಲ ಏನೂ ಬರಲ್ಲ. ರಾ ಸಬ್ಜೆಕ್ಟ್, ದಿನನಿತ್ಯದಲ್ಲಿ ಏನು ನಡೆಯುತ್ತೆ ಅದು. ಬಟ್ ಅದರಲ್ಲೂ ಒಂದಷ್ಟು ಮೆಸೇಜ್ನ ಪಾಸ್ ಆನ್ ಮಾಡ್ಬೋದು ನಾವು ಆಡಿಯನ್ಸ್ಗೆ, ಹೇಗೆ ಹೇಳ್ಬೋದು ಅನ್ನೋದನ್ನು ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ. ತುಂಬ ಸಿಂಪಲ್ ಮೆಸೇಜ್. ಲೈಕ್ ಮಕ್ಕಳು ಎಲ್ಲರೂ ವಿಭಿನ್ನ ರೀತಿ ಇರ್ತಾರೆ. ಜಸ್ಟ್ ಬಿಕಾಸ್ ಒಬ್ಬರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅಂದ ತಕ್ಷಣ ಅವರು ಗ್ರೇಟು, ಇನ್ನೊಬ್ಬರು ಏನೋ ಅವರಷ್ಟು ಟ್ಯಾಲೆಂಟೆಡ್ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಸೊ ಆ ಥರ ಒಂದು ಮೆಸೇಜ್ ಆಗಲಿ, ಇಲ್ಲ ನಮ್ಮ ಆ್ಯಸ್ ಎ ಸಿಟಿಸನ್ ನಾವು ಯಾವ ಥರ ನಡ್ಕೊಳ್ಬೇಕಾಗಿದೆ, ಒಂದು
ಒಂದು ಜಾಗದಲ್ಲಿ ಆ ಥರ ಸಣ್ಣ ಸಣ್ಣ ಮೆಸೇಜನ್ನು ಪಾಸ್ ಆನ್ ಮಾಡುವಂಥ ಪ್ರಯತ್ನ ಈ ಸಿನಿಮಾದಿಂದ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ನೀಟಾಗಿ ರಾ ಆಗಿ ಕಾಣಿಸುತ್ತೆ. ಮಕ್ಕಳಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅನ್ಸಲ್ಲ, ಅವರು ಎಂಜಾಯ್ ಮಾಡಿಕೊಂಡು ಒಂಥರ ಎಲ್ಲರೂ ಜೊತೆಯಾಗಿದ್ದು ಚೆನ್ನಾಗೇ ಮಾಡಿದ್ದಾರೆ. ಆ್ಯಂಡ್ ಗೌತಮ್ ಸರ್ ಕೂಡ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ವಿತ್ ಅ ವೆರಿ ಲಿಟಲ್ ಯೂನಿಟ್ ಹಿ ಹ್ಯಾಸ್ ಟ್ರೈಡ್ ಟು ಎಲ್ಲರನ್ನೂ ಮ್ಯಾನೇಜ್ ಮಾಡೋದಕ್ಕೆ. ಬಿಕಾಸ್ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಆಬ್ವಿಯಸ್ಲಿ ಕಷ್ಟ ಅಲ್ವಾ, ತುಂಬ ಪುಟ್ಟ ಮಕ್ಕಳು. ಸೊ ಸರ್ 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 ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾನೆ ಇರ್ತಾರೆ, ಬಟ್ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಗೌತಮ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಮತ್ತು ವೆಂಕಟ್ ಸರ್ ಆಗಲಿ, ನಾರಾಯಣ್ ಸರ್ ಆಗಲಿ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ರೀತಿ ನಮ್ಮನ್ನ ಪ್ರೋತ್ಸಾಹಿಸ್ತಿರೋದಕ್ಕೆ. ಸೊ ಥ್ಯಾಂಕ್ ಯು. ಸೊ ಇಲ್ಲೆಲ್ಲ ಬಂದಿರೋದಕ್ಕೂ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಸೊ ಥ್ಯಾಂಕ್ ಯು. ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಈ ಸಣ್ಣ ಒಂದು ಸಬ್ಜೆಕ್ಟನ್ನು ಯಾವ ರೀತಿ ತೋರಿಸ್ಬೋದು ಅನ್ನೋ ಇದು ಎಷ್ಟೊಂದು ಜನದ ಕನಸಾಗಿದೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಜನ ಹೋಗಿ March 6th ಥಿಯೇಟರ್ಸಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಐ ಜಸ್ಟ್ ವಾಂಟ್ ಟು ಸೇ, ಪ್ರೊಡ್ಯೂಸರ್ ಸಾಹೇಬ್ರೆ, ಇಂಥ ಮಕ್ಕಳ ಚಿತ್ರನ ಮಾಡಿ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ, ಒಳ್ಳೆ ಸಂದೇಶ ಕೊಡ್ತಾ ಇದ್ದೀರಾ ಥ್ರೂ ಚಿಲ್ಡ್ರನ್. ಇದು ಭಾಳ ಒಳ್ಳೆ ಒಂದು ವೆರಿ ನೋಬಲ್ ಕಾಸ್ ಆ್ಯಂಡ್ ಮಕ್ಕಳಿಗೆ ಇದರಿಂದ ಬಹಳಷ್ಟು ಕಲಿಯೋದು ಇರುತ್ತೆ ಮುಂದೆ. ಸೊ ಇದನ್ನು ನೀವು ಮುಂದಿನ ದಾರಿ, ಒಳ್ಳೆ ದಾರಿ ತೋರಿಸ್ಕೊಡ್ತಾ ಇದ್ದೀರಾ, ಅದಕ್ಕೋಸ್ಕರ ತಮಗೆ ಅಭಿನಂದನೆಗಳು. ಒಂದು ಮೆಸೇಜ್, ಇನ್ನೊಂದೇನೋ ಪಾಯಿಂಟ್ ಹೇಳಬೇಕಂತ. ಆ್ಯಕ್ಚುಲಿ ಈ ಮೂವಿಲಿ ನಮ್ಮ ಪೇರೆಂಟ್ಸು ಒಂದೊಂದು ಸಣ್ಣ ಪಾರ್ಟ್ ಮಾಡಿದ್ದಾರೆ. ಸೊ ನಾವು ಈ ಮೂವಿ ಶೂಟ್ಗೆ ಹೋದಾಗ ಗೌತಮ್ ಸರ್ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಆಗ್ತಿತ್ತು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಈ ವಿಲ್ ಬಿ ವೆರಿ ಫ್ರೆಂಡ್ಲಿ ವಿತ್ ಅಸ್. ನಾವೇನಾದರೂ ಲಂಚ್ ಟೈಮ್ ಕರೆಕ್ಟಾಗಿ ಲಂಚು, ನಮ್ಮ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡಿರೋದು, ಸುಸ್ತಾಯ್ತು ಅಂದರೆ ಓಕೆ 2 ನಿಮಿಷ ರೆಸ್ಟ್ ಮಾಡಿ ಅನ್ನೋದು. ಈಸ್ ಲೈಕ್ ಎ ವೆರಿ ಫ್ರೆಂಡ್ಲಿ. ಸೊ ಐ ಹ್ಯಾವ್ ಟು ಥ್ಯಾಂಕ್ ಹಿಮ್ ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ರಿಗೂ ನಮಸ್ಕಾರ. ಗೌತಮು ನನಗೆ ಪ್ರೇಮಗಿಮ ಜಾನದ ಆದಮೇಲೆ ಸ್ವಲ್ಪ ಪರಿಚಯ ಆಗಿದ್ದರು. ಕಾರಣಾಂತರಗಳಿಂದ ಅವ್ರದ್ದು 4ನೇ ಆಯಾಮ ನಾನು ರಿಲೀಸ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಅವರು ಬೇರೆ ಏನೋ ಕಮಿಟ್ಮೆಂಟ್ಸಲ್ಲಿದ್ದರು. ಬಟ್ ಆ ಒಂದೂವರೆ ವರ್ಷದ ನಮ್ಮದು ಜರ್ನಿ, ನಾನು ಅವ್ರದ್ದು ಸಿನಿಮಾ ರಿಲೀಸ್ ಆದಮೇಲೆ ಫೋನ್ ಮಾಡಿದೆ, ಏನು ಮಾಡ್ತಾಯಿದ್ದೀರಾ ಅಂತ. ಈ ಥರ ಇಲ್ಲೊಬ್ಬರು ಒಂದು ಸಿನಿಮಾ ಪ್ಲಾನ್ ಮಾಡಿದ್ದೀವಿ, ಮಾಡ್ತಾಯಿದ್ದೀವಿ ಅಂದರು. ಕಾನ್ಸೆಪ್ಟ್ ಕೇಳಿದೆ, ನನಗೆ ತುಂಬ ಇಷ್ಟ ಆಯಿತು. ಬೇಸಿಕಲಿ ಏನಕ್ಕೆ ಅಂದರೆ ನಾನು ನೀವು ಅಬ್ಸರ್ವ್ ಮಾಡ್ದಂಗೆ ನಾನು ಸ್ವಲ್ಪ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಜಾಸ್ತಿ ಮಾಡ್ತೀವಿ, ಅದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡ್ತೀವಿ. ಸೊ ಅದ್ರ ಪ್ರಕಾರ ನಾವು ಇಯರ್ಲಿ 1 or 2 ಮೂವೀಸ್ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಮಾಡ್ತೀವಿ ವಿತ್ ಕಮರ್ಷಿಯಲ್ಸ್. ಈ ಮೂವಿನೂ ಸ್ವಲ್ಪ ಅದೇ ರೀತಿ ಒಂದು ಬ್ರಿಡ್ಜ್ ಮೂವಿ ಲೆವೆಲ್ಗೆ ಪ್ಲಾನ್ ಮಾಡಿ ಮಾಡಿದ್ವಿ. ಸೊ ಅದೇ ರೀತಿ ನಡೀತಾ ಇದೆ, ಚೆನ್ನಾಗಿ ಬಂದಿದೆ. ಪ್ರತಿಯೊಂದು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ನ್ಯಾಚುರಾಲಿಟಿ ಕಾಣಿಸುತ್ತೆ ನಮಗೆ. ಕಂಟೆಂಟ್ ವೈಸು ಅವಾಗಲೇ ಕೇಳಿದ್ರಿ ನೀವು, ಗೌರ್ಮೆಂಟ್ಗೆ ಏನಾದ್ರು ಸಂದೇಶ ಕೊಡೋದಿದೆಯಾ ಅಂತ. ಸರ್, ಗೌರ್ಮೆಂಟ್ಗೆ ಆಲ್ರೆಡಿ ಸಂದೇಶ ಇದ್ರಲ್ಲಿ ಹೋಗುತ್ತೆ. ಬಟ್ ಇನ್ನೊಂದೇನೆಂದರೆ, ನಾವು ಈ ಸಿನಿಮಾ ಮೂಲಕ ಅಂದರೆ ಡೈರೆಕ್ಟರು ಥಾಟ್ಸ್ ಪ್ರಕಾರ ಹೇಳ್ತಾ ಇರೋದೇನೆಂದರೆ, ನಾವು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತ ವೆಯ್ಟ್ ಮಾಡಿ ಸರಿ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ನಮ್ಮ ರೋಡಲ್ಲಿ ಅಟ್ಲೀಸ್ಟ್ ಸಪೋರ್ಟ್ ಮಾಡಿ ಮಾಡ್ಕೋಬೋದು ಅನ್ನೋದು ನಮ್ಮ ಒಂದು ಇಂಟೆನ್ಷನು. ಅಂದರೆ ಆ ಮಕ್ಕಳು ತಮ್ಮ ರೋಡಲ್ಲಿ ಅವ್ರಿಗೆ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಸಿಚುವೇಶನ್ ಇರೋ ಮಕ್ಕಳೇ ಒಂದು ರೋಡ್ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ತಾರೆ. ಸೊ ಆ ಥರದೊಂದು ಕಾನ್ಸೆಪ್ಟ್ ತೋರಿಸಿದ್ವಿ. ಸೊ ನಾವು ಅಂದರೆ ಬೇರೆ ಮೇಲೆ ಡಿಪೆಂಡೆನ್ಸಿನೂ ನಾವು ಕಡಿಮೆ ಮಾಡಬೇಕು, ಅವ್ರು ಮಾಡ್ತಾರೆ ಅಂತ ವೆಯ್ಟ್ ಮಾಡೋದಕ್ಕಿಂತ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಕೊಟ್ಟಿದ್ದೀವಿ. ಸೊ ದಯವಿಟ್ಟು ನೋಡಿ. ಮತ್ತು ಪ್ರತಿಯೊಂದು ಆಯಾ ಕ್ಯಾರೆಕ್ಟರ್ ಡಿವಿಷನ್ ಮೇಲೆ ಬೇರೆ ಬೇರೆನೇ ರೋಲ್ ಇದೆ. ದಯವಿಟ್ಟು ನೋಡಿ. ಮಕ್ಕಳು ಸಿನಿಮಾ 6ನೇ ತಾರೀಕು ಮಾರ್ಚ್ ರಿಲೀಸ್ ಆಗ್ತದೆ, ದಯವಿಟ್ಟು ಸಪೋರ್ಟ್ ಮಾಡಿ. 50ರಿಂದ 70 ಸೆಂಟ್ರು ಗೌಡ್ರು ಬ್ಯಾನರ್ ರಿಲೀಸ್ ಮಾಡ್ತಾ ಇದ್ದೀವಿ, ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ. ಸರ್, ಅದೇನಾಗುತ್ತೆ, ಸಿನಿಮಾ ನೋಡೋದಕ್ಕೂ ಮುಂಚೆ ಯಾರನ್ನೂ ಅಷ್ಟು ಪ್ರಿಫರೆನ್ಸ್ ಕೊಡಲ್ಲ ಸರ್. ಇವಾಗ ಏನಾಗಿದೆ, ಸಿನಿಮಾ ನಾವು ರಿಲೀಸ್ ಮಾಡಿ ಥಿಯೇಟ್ರಿಕಲ್ಲಿ ಬಂದು ಸ್ವಲ್ಪ ಚೆನ್ನಾಗಿದೆ ಅಂತ ಪ್ರಮೋಟ್ ಮಾಡಿದ ಮೇಲೆ, ಎಕ್ಸಾಂಪಲ್ ಸರ್, ನಾವು ಭಾರತಿ ಟೀಚರ್ ಅನ್ನೋ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ ಸರ್, ನಿಮ್ಗೆ ಗೊತ್ತು. ಭಾರತಿ ಟೀಚರ್ ಅಂತ ಒಂದು ಸಿನಿಮಾ ರಿಲೀಸ್ ಮಾಡಿದ್ವಿ, 8ನೇ ವಾರ ಹೋಗ್ತಿದೆ ಸರ್. ಅದಕ್ಕೆ ಇವಾಗ ನಾವು ಟ್ಯಾಕ್ಸ್ ಫ್ರೀ ಮಾಡಿಸೋದಕ್ಕೆ ಅವ್ರು ಗೌರ್ಮೆಂಟಿಂದಲೇ ನಮ್ಗೆ ಅಪ್ರೂವಲ್ ಕೊಡ್ತಾ ಇದ್ದಾರೆ ಸರ್. ಸೊ ಅಂದರೆ ನಮ್ಮ ಥಾಟ್ಸ್ ಏನು ಮಾಡಿದ್ದೀವಿ ನಾವು ಅದು ಅವ್ರಿಗೆ ರೀಚ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಆ ಟೈಮ್ ತಗೋಬೇಕಾಗಿರೋದು ಮೌತ್ ಪಬ್ಲಿಸಿಟಿ ಓಪನ್ ಆದಮೇಲೆ ಅದು ಸಿಗುತ್ತೆ ಸರ್. ಸೊ ಅದಕ್ಕೆ ಸಿನಿಮಾ ರಿಲೀಸ್ ಪ್ಲಾನ್ ಮಾಡಿದ್ದೀವಿ.
ಸೊ ಸಿನಿಮಾ ರಿಲೀಸ್ ಆದಮೇಲೆ ನಾವು ಕೆಲವು ನೀವು ಹೇಳ್ದಂಗೆ ಆಫೀಸರ್ಸು ಕೆಲವು ಗೌರ್ಮೆಂಟ್ ಇದರಿಂದೆಲ್ಲ ಕರಿತಾ ಇದ್ದೀವಿ. ಸೊ ಅದ್ರ ಪ್ರಕಾರ ಏನಾಗುತ್ತೆ ನೋಡೋಣ ಸರ್. ವಿ ಆರ್ ವರ್ಕಿಂಗ್ ಆನ್ ಇಟ್ ಸರ್. ಥ್ಯಾಂಕ್ ಯು. ಜಸ್ಟ್ ಒಂದು ಚಿಕ್ಕ 2 ಪಾಯಿಂಟ್ ಆ್ಯಡ್ ಮಾಡಬೇಕಿತ್ತು, ಮರ್ತೋಗಿದ್ದೆ ನಾನು. ಇದು ಚಿಕ್ಕ ಪಾಯಿಂಟ್, ರೋಡಲ್ಲಿ ಹಳ್ಳ ಇರೋದೆಲ್ಲ ಯಾವುದೋ ವಿಷಯ ನಾವು ಚಿಕ್ಕದ್ರಿಂದ ನೋಡಿದ್ದೀವಿ ಅನ್ನೋ ಥರ ಪಾಯಿಂಟ್ ಇದ್ರು ಸಿನಿಮಾ ಮಾಡಾದ್ಮೇಲೆ ನನಗೊಂದು ಫ್ಯಾಕ್ಟ್ ಗೊತ್ತಾಯ್ತು. ಆ್ಯಕ್ಚುಲಿ ಯಾರೋ ಒಬ್ಬರು ತುಂಬ ಇಂಪ್ರೆಸ್ ಆಗಿದ್ರು ಈ ಥರ ಸಬ್ಜೆಕ್ಟ್ ಅಂತ. ಯಾಕೆ ಅಂತ ಕೇಳಿದಾಗ ಅವ್ರ ಫ್ಯಾಮಿಲಿ ಏನೋ ಒಂದು ಸ್ಮಾಲ್ ಪರ್ಸ್ನಲ್ ಏನೋ ಆಗಿತ್ತು ಅಂತ. ಬಟ್ ಫ್ಯಾಕ್ಟ್ಸ್ ಪ್ರಕಾರ ಬ್ಯಾಂಗ್ಳೂರಲ್ಲಿ ದೇ ಟೋಲ್ಡ್ ನನಗೆ, ಆ್ಯಕ್ಚುಲಿ ಐ ಡೋಂಟ್ ನೋ ದ ರಿಯಾಲಿಟಿ ಏನು ಅಂತ, ಬಟ್ 15% ಆಫ್ ದೆಮ್ ಫಸ್ಟ್ 3 ಮಂತ್ಸಲ್ಲೇ ದಿಲ್ ಗೆಟ್, ಅಂದರೆ ನ್ಯಾಚುರಲಿ ಅಬಾರ್ಟ್ ಆಗೋಗ್ತಿತ್ತಂತೆ ಪೀಪಲ್ ಹೂ ಆರ್ ಟ್ರಾವೆಲಿಂಗ್. ಅಂದರೆ ನಮ್ಮ ರೋಡ್ಗಳು ಅಷ್ಟು ಹದಗೆಟ್ಟಿದೆ ಎಲ್ಲ ಕಡೆ ಅಂತ. ಈಗ ನಮಗೆ ಆಬ್ವಿಯಸ್ಲಿ ಸುಮ್ಮನೆ ಬ್ಯಾಕ್ ಪೇನ್ ಇರೋರು, ಯಾರಾದರೂ ಬ್ಯಾಕ್ ಪೇನ್ ಇರೋರಾದ್ರೆ ಬೈಕೋತೀವಿ ಅಷ್ಟೇ, ಓ ಕುಕ್ತು ಏನೋ ಆಯಿತು ಅಂತ. ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಎಷ್ಟೊಂದು ಜನಕ್ಕೆ ಕನ್ಸೀವ್ ಆಗದೆ ಇರೋರಿಗೆ ಎಷ್ಟೋ ಟೈಮ್ ಆದಮೇಲಿಂದ ಕನ್ಸೀವ್ ಆದರೆ, ಇದು ಹೇಳಬೇಕಾದ್ರೆ ಇಟ್ ಮೈಟ್ ಸೀಮ್ ದಿಸ್ ಇಸ್ ತುಂಬ ಚಿಕ್ಕ ವಿಷಯ ಅಂತ ಅನ್ನಿಸ್ತ್ರೂ ಅದು ನಮ್ಗಳಿಗೆ ಯಾರಿಗಾದ್ರೂ ಆದಾಗ ಅದರದ್ದು ಸಿವಿಯಾರಿಟಿ ಗೊತ್ತಾಗುತ್ತೆ, ಸೀರಿಯಸ್ನೆಸ್ ಗೊತ್ತಾಗುತ್ತೆ. ಸೊ ಸಮ್ವೇರ್ ಇದನ್ನು ನಾವು ಅಡ್ರೆಸ್ ಮಾಡಬೇಕು. ಆ್ಯಕ್ಚುಲಿ 15% ಅಂದರೆ ಸಿಕ್ಕಾಬಟ್ಟೆ ದೊಡ್ಡ ನಂಬರ್. ಅದು ಅಂಥವ್ರಿಗೆ ನ್ಯಾಚುರಲಿ ಅಬಾರ್ಟ್ ಆಗ್ತಾ ಇದೆ ಬಿಕಾಸ್ ಆಫ್ ದ ರೋಡ್ಸ್ ಅವ್ರು ಟ್ರಾವೆಲ್ ಮಾಡಿದ್ರೆ ಅಂತ. ಅದಕ್ಕೆ ಕನ್ಸೀವ್ ಆದ ತಕ್ಷಣ ಫಸ್ಟ್ ಡಾಕ್ಟರ್ಸ್ ಹೇಳೋದು ಪ್ಲೀಸ್ ಸ್ಟೇ ಅಟ್ ಹೋಮ್ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಅದೊಂದು ಪಾಯಿಂಟ್. ಇನ್ನೊಂದೇನು ಅಂತ ಹೇಳಿದ್ರೆ, ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಇದು ಮಕ್ಕಳ ಸಿನಿಮಾ ಎಷ್ಟೊಂದು, ಈಗ ಅರ್ಜುನ್ ಸರ್ಜಾ ಅವ್ರದ್ದು, ವಿಜಯ ರಾಘವೇಂದ್ರ ಅವ್ರದ್ದು, ಚಿನ್ನರಿ ಮುತ್ತ, ಇಂಥ ಸಿನಿಮಾಗಳೆಲ್ಲ ಎಷ್ಟು ಬರ್ತಾ ಇತ್ತು. ವಿ ಟು ಫೀಲ್ ಸೊ ಹ್ಯಾಪಿ ನಾವು ಚಿಕ್ಕವ್ರು ಇರಬೇಕಾದ್ರೆ. ಈಗ ಒಂದು ಬೇಜಾರು ವಿಷಯ, ನಾನು ಏನಕ್ಕೆ ಸಿನಿಮಾ ಮಾಡಿದೆ ಅಂತ ಹೇಳಿದ್ರೆ, ಇನ್ಫ್ಯಾಕ್ಟ್ ಸಾಂಗ್ಸ್ ಏನಕ್ಕೆ ಇಟ್ಟೆ ಅಂತ ಯಾರೋ ಕೇಳಿದಾಗ ನನಗೆ ಏನಕ್ಕೆ ಸಾಂಗ್ಸ್ ಇಡಬೇಕು ಅಂತಾನು ಅನ್ನಿಸ್ತು. ಅಂದರೆ ಈಗಿನ ಮಕ್ಕಳು ನಾನು ಸುಮ್ಮನೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರಾಲ್ ಮಾಡಿ ನೋಡಿದ್ರೆ ಪುಷ್ಪ 2ಗೆ KGF ಸಾಂಗ್ಸ್ಗೆಲ್ಲ, ಸೀರಿಯಸ್ ಸಾಂಗ್ಸ್ಗೆಲ್ಲ ರೀಲ್ಸ್ ಮಾಡ್ತಾ ಇರ್ತಾರೆ. ಅಂದರೆ ದೇ ಡೋಂಟ್ ಹ್ಯಾವ್ ಸಾಂಗ್ಸ್. ಅವ್ರು ಹಾಡೋಕ್ಕೆ ಸಾಂಗ್ಸ್ ಇಲ್ಲ, ಡ್ಯಾನ್ಸ್ ಮಾಡೋದಕ್ಕೆ ಸಾಂಗ್ಸ್ ಇಲ್ಲ. ನಮ್ಮ ಏಜಲ್ಲಿ ದೊಡ್ಡವರು ಯಾರು ಮಾಡಲ್ಲ, ಇನ್ಫ್ಯಾಕ್ಟ್ ಮಾಡೋದೇ ಚಿಕ್ಕ ಮಕ್ಕಳು. ಅವ್ರಿಗಿಲ್ಲ, ಅವ್ರು ದೊಡ್ಡವ್ರದ್ದು ಎತ್ಕೊಂಡು ಮಾಡ್ತಿರ್ತಾರೆ. ಸೊ ಆ ಟ್ರೆಂಡ್ನ ಪ್ರಾಬಬ್ಲಿ ಸಮನ್ ಶುಡ್ ಬ್ರಿಂಗ್ ಇಟ್ ಬ್ಯಾಕ್. ಯಾವುದಾದ್ರೂ ಒಂದು ವರ್ಕ್ ಆದರೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಸಾಂಗ್ಸ್ ಡೆಫಿನೆಟ್ ಆಗಿ ಸಾಂಗ್ಸ್ ರಿಲೀಸ್ ಆದಾಗ ದಯವಿಟ್ಟು ಸಾಂಗ್ಸ್ನ ಕೇಳಿ, ಸಾಹಿತ್ಯನೂ ಗಮನಿಸಿ ಕೇಳಿ ಅಂತ ಹೇಳ್ತಿದ್ದೀನಿ. ಈ 2 ಪಾಯಿಂಟ್ ಮಿಸ್ ಆಗಿತ್ತು, ಅದನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಇನ್ನೊಂದು ಹೇಳೋದು ಮತ್ತಿದೆ, ನಾನು ರಿಕ್ವೆಸ್ಟ್ ಮಾಡಿದ ತಕ್ಷಣ ಗೌಡ್ರಿಗೆ ಈ ಥರ ನೀವು ಬರೀ ಡಿಸ್ಟ್ರಿಬ್ಯೂಟರ್ ಎಕ್ಸಿಬಿಟ್ರಲ್ಲಿ ಇದ್ದರೆ ಹಿಂಗೆ ಒಂದು ಪ್ರೊಡಕ್ಷನ್ ಆಗಬೇಕು, ಕಂಟೆಂಟ್ ಇರೋ ಸಿನಿಮಾ ಯಾವುದನ್ನ ಇದ್ದರೆ ಮಾಡಿ ಅಂತ ಹೇಳಿದ್ದೆ. ಸೊ ಅವ್ರಿಗೆ ನಾನು ಫೋನ್ ಮಾಡಿದ ತಕ್ಷಣ ಮಗ ಆಯಿತು ಮಾಡೋಣ ಬಿಡು, ನೀನು ಹೇಳ್ತಾ ಇದ್ದೀಯ ಅಂದರೆ ಕಂಟೆಂಟ್ ಚೆನ್ನಾಗಿರುತ್ತೆ ಮಾಡೋಣ ಅಂತ ಹೇಳಿದ್ರು. ಸ್ಟೋರಿ ಕೇಳಿದ್ಮೇಲೆ ಅವ್ರು ಒಪ್ಕೊಂಡು ಮಾಡಿದ್ದಕ್ಕೆ ಇವತ್ತು ಈ ಸಿನಿಮಾ ರಿಲೀಸ್ ಆಗ್ತಿರೋದಕ್ಕೆ ಥ್ಯಾಂಕ್ ಯು ಗೌಡ್ರಿಗೆ. ಥ್ಯಾಂಕ್ ಯು ವೆರಿ ಮಚ್ ಗೌಡ್ರು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.